ಶ್ರೀ ಭರತ್ ಪಾಟ್ನಾದ ಎನ್ ಕಾಲೇಜಿನಲ್ಲಿ ಮತ ಎಣಿಕೆ ಶುರುವಾಗಿದೆ. ಕೆಲವೇ ಕ್ಷಣಗಳಲ್ಲಿ ಅಂದರೆ ಈಗಾಗಲೇ ಪ್ರಿಪರೇಷನ್ ಆಗಿದೆ. ಸ್ಟ್ರಾಂಗ್ ರೂಮ್ ಹೊರಭಾಗದಲ್ಲಿ ಭಾರಿ ಭದ್ರತೆ. ಇದು ಎಲ್ಲ ಕಡೆಗೂ ಕೂಡ ಕಾರ್ಯಕರ್ತರನ್ನ ಈಗಾಗಲೇ ಬೇರೆ ಕಡೆ ಕಳಿಸ್ತಾ ಇದ್ದಾರೆ. ಏಜೆಂಟ್ಗಳು ಮತಕೇಂದ್ರದ ಒಳಗಡೆ ಬಂದಿದ್ದಾರೆ. ಪಾಟ್ನಾದ ಎನ್ ಕಾಲೇಜು ಜಿದ್ದಿನ ಕಣ, ಅದರಲ್ಲಿ ಯಾವುದೂ ಡೌಟ್ ಇಲ್ಲ. 20 ವರ್ಷಗಳಿಂದ ಒಬ್ಬರೇ ಮುಖ್ಯಮಂತ್ರಿ. ನೋಡಿ, ಇದು ಸಂಗತಿ. ಆಗಲೇ ನಮ್ಮ ಮರಮ್ಕಲ್ ಅವರು ಹೇಳ್ತಾ ಇದ್ರು, ಒಂದು ಕಡೆಗೆ ನವೀನ್ ಪಟ್ನಾಯಕ್, ಇನ್ನೊಂದು ಕಡೆಗೆ ಇವ್ರನ್ನ ಅಷ್ಟು ಸುಲಭ ಅಂತ ಪರಿಗಣಿಸಂಗಿಲ್ಲ ಅಂತ ಹೇಳಿ ಅಂತ. ಆಮೇಲೆ ಜನ ಸುಮ್ಮನೆ ಯಾವಾಗಲೂ ಕೂಡ ಮಣೆ ಹಾಕಲ್ಲ. ಅದನ್ನು ನಾವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಎಷ್ಟೊಂದು ಎಫರ್ಟ್ ಹಾಕಿ ಎಷ್ಟೇ ನೀವು ಕಾರ್ಯತಂತ್ರಗಳನ್ನು ಹೆಣೆದರೂ ಕೂಡ ನೆಗೆದು ಬಿದ್ದು ಹೋಗ್ಬಿಡ್ತವೆ. ಎಲ್ಲ ಲೆಕ್ಕಾಚಾರಗಳು ಬಿದ್ದು ಹೋಗ್ತವೆ. ಅಂಥದ್ರಲ್ಲಿ 20 ವರ್ಷಗಳಿಂದ ನಿರಂತರವಾಗಿ ಇದು ಸಾಮಾನ್ಯ ಸಂಗತಿ ಅಲ್ಲ. ರಿಷಿಕೇಶ್ ಬಾದ್ದೂರ್ ನಮ್ಮ ಜೊತೆಗಿದ್ದಾರೆ. ರಿಷಿಕೇಶ, ನಾವು ಚರ್ಚೆ ಮಾಡ್ತಾ ಇದ್ದೀವಿ ಭಾಳಷ್ಟು ಸಂಗತಿಗಳನ್ನು. ಈ ಬಾರಿ ಪರ್ಸೆಂಟೇಜ್, ಈ ಓಟಿನ ಪರ್ಸೆಂಟೇಜ್ ಜಾಸ್ತಿ ಆಗಿದೆ. ಅದಕ್ಕೆ ಕಾರಣಗಳು ಬಹಳ ಇದೆ. ಛತ್ ಪೂಜೆ ಇದೆಯಲ್ಲ, ಅದನ್ನು ಭಾಳ ಶ್ರೇಷ್ಠ ಅಂತ ಪರಿಗಣಿಸ್ತಾರೆ ಬಿಹಾರಿಗಳು. ದೊಡ್ಡ ಸಂಖ್ಯೆಯಲ್ಲಿ ಎಲ್ಲೇ ಇದ್ದರೂ ಕೂಡ ಅವರು ಪ್ರತಿ ವರ್ಷ ಛತ್ ಪೂಜೆಗೆ ಅಂತ ಬರ್ತಾರೆ. ಅದು ಒಂದು ಕಾರಣ ಆಗಿರ್ಬೋದು. ಆ ಕಾರಣವನ್ನು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಪ್ರಶ್ನೆ ಬೇರೆ. ಆದರೆ ಇದರ ಲಾಭ ನಷ್ಟಗಳೇನು ಅನ್ನುವಂಥದ್ದು ಇದೆಯಲ್ಲ, ಅದು ಇಂಪಾರ್ಟೆಂಟ್. ನಂಬರ್ 1. ನಂಬರ್ 2, 20 ವರ್ಷಗಳಿಂದ ಒಬ್ಬರೇ ಮುಖ್ಯಮಂತ್ರಿ ಆಗಿರ್ತಾರೆ. ಇಷ್ಟೆಲ್ಲ ಆದಮೇಲೂ ಕೂಡ 108 ಆರೋಪಗಳನ್ನು ಮಾಡ್ಬೋದು. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವ್ರಿಗೆ ಮರವಿನ ಕಾಯಿಲೆ ಬಂದಿದೆ, ಅವ್ರಿಗೆ ಎಡವಟ್ಟಾಗಿದೆ, ಏರುಪೇರಾಗಿದೆ ಅವರ ಆರೋಗ್ಯ ಅಂತ ಹೇಳ್ಬೋದು. ಆದರೆ ಯಾರೂ ಕೂಡ ನೇರವಾಗಿ ನೀನೊಬ್ಬ ಭ್ರಷ್ಟ ಅಂತ ಹೇಳುವಷ್ಟರ ಮಟ್ಟಿಗೆ ನಿತೀಶ್ ಕುಮಾರ್ ಅವ್ರನ್ನ ಬೆರಳೆತ್ತಿ ತೋರಿಸಲ್ಲ. ನೋಡಿ, ಪ್ರಶಾಂತ್ ಕಿಶೋರ್ ಯಾವುದೇ ಕಾರ್ಯಕ್ರಮದಲ್ಲಿ ಮಾತಾಡಿದ್ರು ಕೂಡ ಅವರು ಯಾರನ್ನೂ ಕೂಡ ಅಂದಿಲ್ಲ, ಆಡಿಲ್ಲ. ನನಗೆ ಈಗಲೂ ಕೂಡ ಅವ್ರು ಹೇಳುವಂಥದ್ದು ಏನು ಅಂದರೆ, ಈಗಲೂ ಕೂಡ ನಿತೀಶ್ ಬಗ್ಗೆ ಗೌರವ ಇದೆ, ನಿತೀಶ್ ಒಳ್ಳೆ ಆಡಳಿತಗಾರ, ಅವ್ರ ಆರೋಗ್ಯ ಸರಿ ಇಲ್ಲ ಅಂತ. ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಬಿಹಾರದಾದ್ಯಂತ ಮತ ಎಣಿಕೆಗೆ ಭಾರೀ ಭದ್ರತೆ. ಸ್ಥಿತಿಗತಿಗಳು ಹೆಂಗೆ ಬದಲಾಗಿದೆ ಅನ್ನಲಿಕ್ಕೆ ಇದು ಕೂಡ ಒಂದು ಎಕ್ಸಾಂಪಲ್. 2 ಹಂತಗಳಲ್ಲಿ ಆಗಿರುವಂಥ ಮತದಾನ. ಮೊದಲು ಯೋಚನೆ ಮಾಡಿ, ಒಂದು 20 ವರ್ಷಗಳ ಹಿಂದೆ, 15-20 ವರ್ಷಗಳ ಹಿಂದೆ ಎಷ್ಟು ಹಂತದ ಮತದಾನಗಳು ನಡೀತಾ ಇದ್ವು. ಕಳೆದ ಬಾರಿ 3 ಹಂತದ್ದು, ಈ ಬಾರಿ 2 ಹಂತ, 5-6 ಹಂತಗಳಲ್ಲಿ ಆಗ್ತಿದ್ದಂಥ ಮತದಾನ ಬದಲಾಗಿದೆ ಅಂತ ಜನ ಬದಲಾವಣೆ ಬಯಸ್ತಾ ಇರ್ತಾರೆ. ರಾಜಕಾರಣಿಗಳು ತಮ್ಮದೇ ಆದಂಥ ಗುಂಗಲ್ಲಿರ್ತಾರೆ. ನಾವು ಹೇಳಿದ್ದನ್ನೇ ಕೇಳ್ತಾರೆ ಅಂತ ಇಲ್ಲ. ನಿಮ್ಮ ಸುತ್ತಮುತ್ತ ಇರುವಂಥ ಒಂದಿ ಮಾಗದವರು ಮಾತ್ರ ನಿಮ್ಮವರಲ್ಲ. ಸುತ್ತಮುತ್ತ ಜನರಿದಾರಲ್ಲ, ಅವ್ರು ನೋಡ್ತಾ ಇರ್ತಾರೆ ಇವ್ರು ಏನೇನು ಮಾಡ್ತಾರಪ್ಪ, ಇವ್ರು ಆಟಾಟೋಪಗಳೇನು ಅಂತ. ಅವ್ರಿಗೆ ಸಿಗುವಂಥ ಅವಕಾಶ ಏನು? ಚುನಾವಣೆ ಬಂದಂಥ ಸಂದರ್ಭ ಸರಿಯಾಗಿ ಗುದ್ದಿ ಕಳಿಸ್ತಾರೆ. ಇದನ್ನು ನೋಡ್ಬಿಟ್ಟಿದ್ದೀವಿ ನಾವು. ಈಗ ಬಿಹಾರದಲ್ಲಿ ಅಂಚೆ ಮತ ಎಣಿಕೆ ಕಾರ್ಯ ಆರಂಭ ಆಗಿದೆ. ಮೊದಲಿಗೆ ಅಂಚೆ ಮತಗಳ ಎಣಿಕೆ ಕಾರ್ಯ ಪ್ರತಿ ಚುನಾವಣಾ ಫಲಿತಾಂಶದ ದಿನ ನಾವು ನೋಡುವಂಥದ್ದು. ಅದಾದ ನಂತರ EVM-ನಲ್ಲಿ ಭದ್ರವಾಗಿರುವಂಥ ಈ ಮತದಾನದ ಭವಿಷ್ಯ ನಿರ್ಧಾರ ಆಗುತ್ತೆ. ನಿಮಗೆ ನಂಬರ್ಸ್ಗಳನ್ನು ಕೂಡ ಇನ್ನು ಕೆಲವೇ ಹೊತ್ತಿನಲ್ಲಿ ಡಿಸ್ಪ್ಲೇ ಮಾಡ್ತೀವಿ, ಎಲ್ಲಿ ಲೀಡ್ ಇದೆ, ಹೇಗೆ, ಜೊತೆಗೆ ಅನಾಲಿಸಿಸ್ ಕೂಡ ಮುಂದುವರಿಯುತ್ತೆ. ಸೊ ಎಕ್ಸಿಟ್ ಪೋಲ್ಗಳ ಪ್ರಕಾರ NDAಗೆ ಹೆಚ್ಚಿನ ಒಂದು ಪ್ರಾಶಸ್ತ್ಯ ಸಿಕ್ಕಿರೋದು. ಆದರೆ ಎಕ್ಸಿಟ್ ಪೋಲ್ ಆಗಲೇ ರಂಗನಾಥ್ ಅವರು ಹೇಳಿದ ಹಾಗೆ ಎಕ್ಸಾಕ್ಟ್ ಪೋಲ್ ಇವತ್ತು ಗೊತ್ತಾಗುತ್ತೆ ಅನ್ನೋದು. ಸೊ ಈಗ ನಾನು ಕೆಲವೇ ಹೊತ್ತಿನಲ್ಲಿ ಪ್ರತಿಯೊಂದು ಡೀಟೇಲ್ ಕೂಡ ನಿಮ್ಮ ಮುಂದೆ. ಚುನಾವಣಾ ಫಲಿತಾಂಶಕ್ಕೆ ಈಗ ಕೌಂಟ್ ಡೌನ್ ಶುರುವಾಗಿದೆ. ನಾವು ಕೂಡ ಒಂದಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ವಿ. ಈಗ ರಿಷಿಕೇಶ್ ಅವ್ರನ್ನ ನಾವು ಆಗಲೇ ಕೇಳ್ತಾ ಇದ್ರು ರಂಗನಾಥ್ ಅವರು. ಎಸ್, ರಿಷಿಕೇಶ್ ಅವ್ರನ್ನ ನಾವು ಮಾತಾಡ್ತೀನಿ. ಈಗ ಬಿಹಾರದಿಂದ ಪ್ರಮೋದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಲೈವ್ ರಿಪೋರ್ಟ್ ಮೂಲಕ. ಪ್ರಮೋದ್, ಈಗ 8 ಗಂಟೆ ಇನ್ನೇನು ಈ ಅಂಚೆ ಮತಗಳ ಎಣಿಕೆ ಕಾರ್ಯ ಆರಂಭ ಆಗುತ್ತೆ. ಅದಾದ ನಂತರ EVM-ನದ್ದು ಸದ್ಯಕ್ಕೆ ಹೇಗೆ ಶುರುವಾಗ್ತಿದೆ ಕೌಂಟಿಂಗ್? ಸದ್ಯದ ಲೈವ್ ರಿಪೋರ್ಟ್ ಏನಿದೆ ಅಂತ? ಅವಿನಾಶ್, ಈಗ ನಾನು ಪಾಟ್ನಾದ ಎನ್ ಕಾಲೇಜ್ ಮುಂಭಾಗದಿಂದ ರಿಪೋರ್ಟ್ ಮಾಡ್ತಾ ಇದ್ದೀನಿ. ಈಗ ಪಾಟ್ನಾದ ಸುತ್ತಮುತ್ತಲಿನ, ಪಾಟ್ನಾದಲ್ಲಿ 2 ಲೋಕಸಭಾ ಕ್ಷೇತ್ರ ಬರುತ್ತೆ. ಆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ವಿಧಾನಸಭಾ ಕ್ಷೇತ್ರಗಳ ಮತಗಣನೆ ಇಲ್ಲಿ ನಡೀತಾ ಇದೆ. ಪಾಟಲಿಪುತ್ರ, ನಾವು ಯಾವ ರೀತಿ ಕರ್ನಾಟಕದಲ್ಲಿ ಹೈದರಾಬಾದ್ ಕರ್ನಾಟಕ, ಬೆಳಗಾವಿ ಕರ್ನಾಟಕ, ಬೆಂಗಳೂರು ಕರ್ನಾಟಕ, ಮೈಸೂರು ಕರ್ನಾಟಕ ಅಂತ ಯಾವ ರೀತಿ ವಿಭಾಗೀಯ ಕಂದಾಯ ವಿಭಾಗ ಮಾಡ್ಕೊಂಡಿದೆಯೋ ಅದೇ ರೀತಿ ಇಲ್ಲೂ ಕೂಡ ಕಂದಾಯ ವಿಭಾಗಗಳನ್ನು ಮಾಡಿದ್ದಾರೆ. ಅದರಲ್ಲಿ ಪಾಟಲಿಪುತ್ರ ಅನ್ನುವಂಥ ಒಂದು ಭಾಗದಲ್ಲಿ ಯಾವ್ಯಾವ ಮತಕ್ಷೇತ್ರಗಳು ಬರ್ತಾ ಇದೆಯೋ ಅದೆಲ್ಲವೂ ಕೂಡ ಅದರ ಮತ ಎಣಿಕೆ ಈ ಒಂದು ಕಾಲೇಜ್ನಲ್ಲಿ ನಡೀತಾ ಇದೆ. ಜೊತೆಗೆ ಬೇರೆ ಬೇರೆ ಕೌಂಟಿಂಗ್ ಸೆಂಟರ್ಗಳನ್ನು ಈ ಕಾಲೇಜ್ ಒಳಗಡೆ ಮಾಡಲಾಗಿದೆ. ನೋಡ್ತಾ ಇದ್ದೀರಾ, ಇದು ಪ್ರಮುಖವಾದಂಥ ಗೇಟ್. ಈಗಾಗಲೇ ಎಲ್ಲ ಏಜೆಂಟ್ಗಳಿಗೂ ಕೂಡ ಒಳಗಡೆ ಬಿಡಲಾಗಿದೆ. ಈಗೇನು ಮತ ಎಣಿಕೆ ಆರಂಭವಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಪೋಸ್ಟಲ್ ಬ್ಯಾಲೆಟ್ ಈಗ ಶುರುವಾಗಿದೆ. ಇದ್ರ ಜೊತೆಗೆ ಈಗಾಗಲೇ ಏಜೆಂಟ್ಗಳಿಗೂ ಕೂಡ ಎಲ್ಲ ಸೂಚನೆಯನ್ನು ಕೊಡಲಾಗಿದೆ. ಈ ಬಾರಿ ನಿರ್ದಿಷ್ಟವಾಗಿ ಯಾರು ಏಜೆಂಟ್ ಇರ್ತಾರೆ ಅವರಿಗೆ ಮೊದಲೇ ಸುಮಾರು 1.5 ಗಂಟೆ ಮೊದಲೇ ಬರೋದಕ್ಕೆ ಸೂಚನೆ ನೀಡಲಾಗಿದೆ. ಜೊತೆಗೆ ಯಾವುದೇ ರೀತಿಯಾದಂಥ ಕ್ಯಾರಿ ಬ್ಯಾಗ್ಗಳನ್ನಾಗಲಿ ಅಥವಾ ಲಂಚ್ ಬಾಕ್ಸ್ಗಳನ್ನಾಗಲಿ, ಇನ್ನು ವಾಟರ್ ಬಾಟಲನ್ನು ಕೂಡ ಬಿಡ್ತಾ ಇಲ್ಲ. ಜೊತೆಗೆ ಮೊಬೈಲ್ ಗ್ಯಾಜೆಟ್ಗಳಿರ್ಬೋದು ಅಥವಾ
ಸ್ಮಾರ್ಟ್ ವಾಚ್ಗಳಿರ್ಬೋದು, ಸ್ಮಾರ್ಟ್ ಕನ್ನಡಕಗಳಿರ್ಬೋದು, ಈವನ್ ಬೆಲ್ಟನ್ನು ಕೂಡ ಒಳಗಡೆ ಬಿಡ್ತಾ ಇಲ್ಲ. ಈ ರೀತಿ ಅಂತ ಬಿಗಿ ಭದ್ರತೆ ಇದೆ. ಹೊರಭಾಗದಲ್ಲಿ ಹೇಳಿದ್ರೆ 106ಕ್ಕೂ ಹೆಚ್ಚು CRPF ತುಕಡಿಗಳನ್ನು ನಿಯೋಜನೆ ಮಾಡಲಾಗಿದೆ ಬಿಹಾರದಾದ್ಯಂತ ವಿವಿಧ ಭಾಗಗಳಲ್ಲಿ. ಜೊತೆಗೆ ಈ ಸೆಂಟರ್ಗಳಲ್ಲೂ ಕೂಡ ಅಂದರೆ ಈಗಾಗಲೇ ತುಂಬ ರಾಜಕೀಯವನ್ನು ಕೂಡ ಪಡಿತಾ ಇರುವಂಥ ಹಿನ್ನೆಲೆಯಲ್ಲಿ ಮತ ಎಣಿಕೆ ತುಂಬ ರಾಜಕೀಯವಾಗಿ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ನಿನ್ನೆ ತೇಜಸ್ವಿ ಯಾದವ್ ಅವರು ಇಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ಆಯೋಗ ನಿಧಾನಗತಿಯಲ್ಲಿ ಮತ ಎಣಿಕೆ ಮಾಡಿ ಒಂದು ರೀತಿ ತಂತ್ರಗಾರಿಕೆ ಮಾಡ್ತಾ ಇದೆ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡಿದರು. ಜೊತೆಗೆ ನಿನ್ನೆ RJD ನಾಯಕರು, RJD ಪಕ್ಷ ಅಧಿಕೃತವಾಗಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಲಾಗಿತ್ತು, ಇದು ಬಿಹಾರ, ಇಲ್ಲಿ ನಿಮ್ಮ ಆಟ ನಡೆಯಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿತ್ತು. ಹೀಗಾಗಿ ತುಂಬ ಸೂಕ್ಷ್ಮವಾಗಿದೆ. ಯಾವುದೇ ರೀತಿಯಂಥ ಅಹಿತಕರ ಘಟನೆ ನಡೆದಂತೆ ತಡೆಯೋದಕ್ಕೆ ಸಂಪೂರ್ಣವಾಗಿ ಪಾಟ್ನಾದ AN ಕಾಲೇಜ್ನ ಪ್ರಮುಖ ರಸ್ತೆ ಇದು ಅಟಲ್ ಪಥ್ ಅಂತ ಕರೀತಾ ಇದ್ದಾರೆ. AN ಕಾಲೇಜ್ನ ಮುಂಭಾಗದ ರಸ್ತೆಯನ್ನು ಅಟಲ್ ಪಥ್ ಅಂತ ಕರೀತಾರೆ. ಈ ಅಟಲ್ ಪಥ್ನಲ್ಲಿ ಸಂಪೂರ್ಣವಾಗಿ ರಾಜಕೀಯ ಕಾರ್ಯಕರ್ತರ ಚಟುವಟಿಕೆಗಳಾಗಲಿ ಅಥವಾ ಸದ್ಯಕ್ಕೆ ಓಡಾಟಕ್ಕಾಗಲಿ, ಸಾರ್ವಜನಿಕರ ಓಡಾಟಕ್ಕಾಗಲಿ ಅವಕಾಶ ಕೊಡಲಾಗ್ತಾ ಇಲ್ಲ. ಈಗ ಮತ ಎಣಿಕೆ ಆರಂಭವಾಗಿದೆ, ಇನ್ನೇನು ತೀವ್ರ ಬಿರುಸು ಪಡಿತಾ ಇದ್ದಂತೆ ನಮಗೆ ಸಂಪೂರ್ಣ ಫಲಿತಾಂಶ ತಿಳಿತಾ ಹೋಗುತ್ತೆ. ಅತ್ತ ರಾಜಕೀಯ ಪಕ್ಷಗಳು ಹಾಗೆ ನೀವು ಸಂಪರ್ಕದಲ್ಲಿರಿ.